ಕೊರೋನಾ ವಿಚಾರದಲ್ಲಿ ಯಾರು ಆತಂಕ ಪಡೋದು ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಆರೋಗ್ಯ ಸಚಿವರು? ಎಲ್ಲರೂ ಜಾಗೃತರಾಗಿದ್ರೆ ಸಾಕು, ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ, ಮುಂಜಾಗ್ರತಾ ಕ್ರಮ ವಹಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಸಂಖ್ಯೆ ಏರಿಕೆ ಆಗ್ತಿಲ್ಲ, ಆದ್ರೂ ಮುನ್ನೆಚ್ಚರಿಕೆ ಇರಲಿ. ವ್ಯಾಪಾರ ವಹಿವಾಟಿಗೆ ಯಾವುದೇ ನಿರ್ಬಂಧ ಇರಲ್ಲ. ನೀವು ಸಂತೋಷದಿಂದ ಹೊಸ ಸರ್ಕಾರ ತಂದಿದ್ದೀರಾ, ನೀವು ಸಂತೋಷವಾಗಿರಬೇಕು ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ಆರೋಗ್ಯ ಸಚಿವರು ಆರೋಗ್ಯದ ಬಗ್ಗೆ ಅಲ್ಲಿ ಸಭೆ ಮಾಡೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಉಪಮುಖ್ಯಮಂತ್ರಿಗಳೇ ಹಿಂಗೆ ಹೇಳಾದ್ಮೇಲೆ ಮುಗಿದೋಯ್ತಲ್ಲ. ಯಾರು ಕೊರೋನಾ ವಿಚಾರದಲ್ಲಿ ಆತಂಕ ಪಡೋದು ಬೇಡ, ಜಾಗೃತರಾಗಿರ್ಬೇಕಷ್ಟೇ. ಯಾರು ಆತಂಕ ಪಡೋದು ಬೇಡ, ನಾವು ಜಾಗೃತವಾಗಿದ್ದೇವೆ, ಟೆಸ್ಟ್ಗಳನ್ನ ಮಾಡ್ತಾ ಇದ್ದೇವೆ ಅಂತ ನಂಬರ್ ಏನು ರೈಸ್ ಆಗ್ತಾ ಇಲ್ಲ. ಬಹಳ ಜಾಗೃತವಾಗಿರಬೇಕು ಎಲ್ಲ ನಮ್ಮ ಹಿರಿಯರಿಗೆ ಅಂತ ನಮ್ದು ರಿಕ್ವೆಸ್ಟ್ ಇದೆ. ಯುವಕರಿಗೂ ನಮಗೆ ರಿಕ್ವೆಸ್ಟ್ ಇದೆ. ನಾವು ಯಾರಿಗೂ ನಿಮ್ಗೆ ಏನು ನಿರ್ಬಂಧವನ್ನ ವ್ಯಾಪಾರ ವಹಿವಾಟು ವ್ಯವಹಾರ ಯಾವುದಕ್ಕೂ ಕೂಡ ಮಾಡಲ್ಲ. ನೀವೆಲ್ಲ ಹೊಸ ಸರ್ಕಾರ ತಂದಿದ್ದೀರಿ, ಸಂತೋಷ ಆಗಿರಬೇಕು, ನಗನಗ್ತಾ ಇರಬೇಕು. ನಗನಗ್ತಾ ಇರೋದೇ ನಮಗೆ ಬಹಳ ಮುಖ್ಯ. ಒಳ್ಳೆ ಆರೋಗ್ಯವಂತರಾಗಿ ತಾವೆಲ್ಲ ಇರಬೇಕು ಅನ್ನೋದು ನಮ್ಮ ಆಸೆ. ಯಾರು ಕೊರೋನಾ ವಿಚಾರದಲ್ಲಿ ಆತಂಕ ಪಡೋದು ಬೇಡ, ಜಾಗೃತರಾಗಿರ್ಬೇಕಷ್ಟೇ. ಯಾರು ಆತಂಕ ಪಡೋದು ಬೇಡ, ನಾವು ಜಾಗೃತ. ಈ ರೀತಿಯಾಗಿ ಹೇಳೋ ಬದಲಾಗಿ ನೀವು ಖುಷಿಯಾಗಿರಿ ಅನ್ನೋದಲ್ಲ. ಜನ ಅಲ್ಲಿ ಖುಷಿಯಾಗಿರಿ ಅಂತ ಹೇಳೋದಕ್ಕೆ ಯಾಕೆ ಅಂತಂದರೆ, ಈಗ ಹೊಸ ವರ್ಷಕ್ಕೆ ರೆವಿನ್ಯೂ ಚೆನ್ನಾಗಿ ಬರುತ್ತೆ. ಹೊಸ ವರ್ಷಾಚರಣೆಯನ್ನು ಮಾಡೋದ್ರಿಂದ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ. ಆ ರೆವಿನ್ಯೂ ತುಂಬಬೇಕಾಗಿದೆ, ಸರಿಯಾಗಿ ಬಂದು ಕೂತ್ಕೊಳ್ಬೇಕಾಗಿದೆ. ಸೊ ನಿರ್ಬಂಧ ಏರ್ಬಿಟ್ರೆ ಕಷ್ಟ ಆಗುತ್ತೆ ಅಲ್ಲ. ಸೊ ಹಾಗಾಗಿ ಈಗ ಹೇಳ್ತಾ ಇದ್ದಾರೆ, ಹೊಸ ವರ್ಷ ಮುಗಿದ ಮೇಲೆ ಇದೇ ರೀತಿಯಾಗಿ ಇರುತ್ತಾ? ಆಗದೇ ಇರಲಿ ಅಷ್ಟೇ. ಕೇಸ್ಗಳ ಸಂಖ್ಯೆ ಹೆಚ್ಚಳವಾಗದೇ ಇದ್ರೆ ನಮ್ಮ ಅದೃಷ್ಟ ಅಷ್ಟೇ. ಯಾರು ಕೊರೋನಾ ವಿಚಾರದಲ್ಲಿ ಆತಂಕ ಪಡೋದು ಬೇಡ, ಜಾಗೃತರಾಗಿರ್ಬೇಕಷ್ಟೇ. ಯಾರು ಆತಂಕ ಪಡೋದು ಬೇಡ, ನಾವು ಜಾಗೃತವಾಗಿದ್ದೇವೆ, ಟೆಸ್ಟ್ಗಳನ್ನ ಮಾಡ್ತಾ ಇದ್ದೇವೆ ಅಂತ ನಂಬರ್ ಏನು ರೈಸ್ ಆಗ್ತಾ ಇಲ್ಲ. ಬಹಳ ಜಾಗೃತವಾಗಿರಬೇಕು ಎಲ್ಲ ನಮ್ಮ ಹಿರಿಯರಿಗೆ ಅಂತ ನಮ್ದು ರಿಕ್ವೆಸ್ಟ್ ಇದೆ. ಯುವಕರಿಗೂ ನಮಗೆ ರಿಕ್ವೆಸ್ಟ್ ಇದೆ. ನಾವು ಯಾರಿಗೂ ನಿಮ್ಗೆ ಏನು ನಿರ್ಬಂಧವನ್ನ ವ್ಯಾಪಾರ ವಹಿವಾಟು ವ್ಯವಹಾರ ಯಾವುದಕ್ಕೂ ಕೂಡ ಮಾಡಲ್ಲ. ನೀವೆಲ್ಲ ಹೊಸ ಸರ್ಕಾರ ತಂದಿದ್ದೀರಿ, ಸಂತೋಷ ಆಗಿರಬೇಕು, ನಗನಗ್ತಾ ಇರಬೇಕು. ನಗನಗ್ತಾ ಇರೋದೇ ನಮಗೆ ಬಹಳ ಮುಖ್ಯ. ಒಳ್ಳೆ ಆರೋಗ್ಯವಂತರಾಗಿ ತಾವೆಲ್ಲ ಇರಬೇಕು ಅನ್ನೋದು ನಮ್ಮ ಆಸೆ.